ಕಾಂಗ್ರೆಸ್ ಇವತ್ತು ಇಸ್ಲಾಮನ್ನ ಓಲೈಕೆ ಮಾಡಿಕೊಳ್ಳುವಂತ ಭರ ಯಾವ ರೀತಿ ಇದೆ ಅಂತಂದ್ರೆ, ಮುಂದಿನ ಜನ್ಮ ಇಸ್ಲಾಮಲ್ಲೇ ಅನ್ನುವಷ್ಟರ ಮಟ್ಟಿಗೆ ಕಾಂಗ್ರೆಸ್ಸಿನ ಶಾಸಕರುಗಳು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇಸ್ಲಾಮಲ್ಲೇ ಜನ್ಮ ತಾಳ್ಲಿ, ಅದು ಪಾಕಿಸ್ತಾನದಲ್ಲಿ ಆಗ್ಲಿ ಅಂತ ನಾನು ಆಶಿಸ್ತೇನೆ. ಅಲ್ಲ, ಬಹಳ ಸ್ಪಷ್ಟ ಏನಂತಂದ್ರೆ, ಈ ಸರ್ಕಾರ ಒಂದು ಸಮುದಾಯದ ಪರವಾಗಿ ಕೆಲಸ ಮಾಡಿರುವಂಥದ್ದು. ಡಿಜೆಹಳ್ಳಿ ಕೆಜೆಹಳ್ಳಿಯ ಕೇಸು, ಹುಬ್ಬಳ್ಳಿಯ ಕೇಸು, ಇವೆಲ್ಲದರ ಬಗ್ಗೆಯೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೇಸುಗಳನ್ನು ಹಿಂತೆಗೆದುಕೊಂಡಿದ್ದರ ಪರಿಣಾಮ ಇವತ್ತು ಗಲಭೆ ಮಾಡೋರಿಗೆ ದೊಡ್ಡ ಪ್ರಮಾಣದ ಪ್ರಚೋದನೆ. ನಾನು ಅದಕ್ಕೆ ಹೇಳಿದ್ದು, ಸರ್ಕಾರದ 3ನೇ ಮಾಡಿ ಮತ್ತು ವಿಧಾನಸೌಧದ 3ನೇ ಮಾಡಿ, ಮುಖ್ಯಮಂತ್ರಿಗಳ ಕಚೇರಿಯ ನಡವಳಿಕೆಯೇ ಈ ರೀತಿಯಾದಂತಹ ಗಲಭೆಕೋರರಿಗೆ ಪ್ರೇರಣೆಯನ್ನು ಕೊಡ್ತಾ ಇದೆ ಅಂತ. ಒಬ್ಬ ಉಸ್ತುವಾರಿ ಸಚಿವರು ಇಲ್ಲಿ ಕುತ್ಕೊಂಡು ಹೇಳಿಕೆಗಳನ್ನು ಕೊಡ್ತಾರೆ ಅಂತಂದ್ರೆ, ಮಸೀದಿಯಿಂದ ಕಲ್ಲು ತೂರಾಟ ಆಗಿರೋದು ವಿಡಿಯೋಗ್ರಾಫ್ ಅಲ್ಲಿ ಬಂದಿದೆ. ಅದು ಗಣೇಶೋತ್ಸವದ ಮೆರವಣಿಗೆ ಮೇಲೆ ಯಾಕೆ ಕಲ್ಲು ತೂರಾಟ ಆಗ್ಬೇಕು? ಹಾಗಾದ್ರೆ ಮಸೀದಿಯಿಂದ ಕಲ್ಲು ತೂರಾಟ ಆಗಿದ್ದು ಚೆಲ್ಲರ ಸ್ವಾಮಿಗೆ ಗೊತ್ತಿತ್ತಾ? ಇದು ನಾನು ಕೇಳಲೇಬೇಕಾಗತ್ತೆ ಅನಿವಾರ್ಯವಾಗಿ ನಾವು. ಹಾಗಾಗಿ ಸರ್ಕಾರ ಬುರ್ಕಾ ಹಾಕೊಂಡು ತನಿಖೆ ಮಾಡೋದು ನಿಲ್ಲಿಸಿ ಕಾಕಿಗೆ ಸ್ವತಂತ್ರವಾದಂತ ಅಧಿಕಾರವನ್ನ ಕೊಡಬೇಕು. ನಾನು ಅದನ್ನೇ ಹೇಳಿದ್ದು. ಅವ್ರ ಪತ್ರಿಕಾಗೋಷ್ಠಿಗಳೆಲ್ಲವೂ ಕೂಡ ಏನು ಅಂತ ಕೇಳಿದ್ರೆ, ಯಾವ್ದಾರು ಗಲಾಟೆ ಆದ್ರೆ ಅಲ್ಲಿ ಹಿಂದೂ ಕಾರ್ಯಕರ್ತರಿದ್ದಾರೆ, ಹಿಂದೂ ಸಂಘಟನೆಗಳಿದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ತನಿಖೆ ಆರಂಭವಾಗದೆ ಬುರ್ಕಾ ಹಾಕೊಂಡು, ಹಂಗಾಗಿ ಅವೆಲ್ಲದೂ ಕೂಡ ಕಾಣ್ತಾ ಇರೋದು. ಅದನ್ನ ತೆಗೆದು ಕಾಕಿಗೆ ಪೂರ್ತಿಯಾದಂತ ಸ್ವತಂತ್ರವನ್ನ ಕೊಡ್ಲಿ, ನಿಜವಾದಂತ ಆರೋಪಿಗಳು ಪತ್ತೆ ಆಗ್ತಾರೆ. ಕೇಂದ್ರದಲ್ಲಿ 10 ವರ್ಷದಿಂದ ಅಧಿಕಾರ ನಡೆಸ್ತಾ ಇದೀವಿ, ನೆಮ್ಮದಿ ಹಾಳಾಗಿದೆಯಾ? ಬೇರೆ ಬೇರೆ ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರ ನಡೆಸಿದೆ, ಕರ್ನಾಟಕದಲ್ಲೂ ಕೂಡ ನಾವು ಅಧಿಕಾರ ನಡೆಸಿದ್ವಿ. ಯಾರಿಂದ ಹೇಗೆ ನೆಮ್ಮದಿ ಹಾಳಾಯಿತು ಅನ್ನೋದು ಗೊತ್ತಿದೆ. ಇಡೀ ರಾಜ್ಯದ ಹಿಂದೂಗಳ ಭಾವನೆಗಳಿಗೆ ತೊಂದರೆಯನ್ನ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಪದೇ ಪದೇ ಮುಖ್ಯಮಂತ್ರಿಗಳು ಯಾವ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಎನ್ನುವಂಥದ್ದನ್ನು ಕೂಡ ನಾವು ಗಮನಿಸಿದ್ದೇವೆ. ಅವರ ಸುತ್ತಮುತ್ತ ಇರೋರೆಲ್ಲರೂ ಕೂಡ ಇವತ್ತು ಎಡಪಂಥೀಯ ನಿಲುವುಗಳನ್ನ ಮತ್ತು ಇಸ್ಲಾಂ ನಿಲುವುಗಳನ್ನ ಹೊಂದಿರುವಂತವರು ನಗರ ನಕ್ಸಲರೇ ಸೇರ್ಕೊಂಡಿದ್ದಾರೆ. ಹಾಗಾಗಿ ಮೂಲ ಸಿದ್ದರಾಮಯ್ಯ ಕಳೆದೋಗಿದ್ದಾರೆ. ಈಗ ನಮಗೆ ಕಾಣ್ತಾ ಇರುವಂತದ್ದು ಇಸ್ಲಾಂ ವಾದವನ್ನ ಮಂಡಿಸ್ತಾ ಇರುವಂತ ಸಿದ್ದರಾಮಯ್ಯ, ಎಡಪಂಥೀಯ ಚಳವಳಿಗಳನ್ನ ಮುಂದಿಡ್ತಾ ಇರುವಂತ ಸಿದ್ದರಾಮಯ್ಯ, ನಗರ ನಕ್ಸಲರ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಇರುವಂತ ಸಿದ್ದರಾಮಯ್ಯ ಕಾಣ್ತಾ ಇರೋದು. ಮೂಲ ಸಿದ್ದರಾಮಯ್ಯ ಕಳೆದೋಗಿದ್ದಾರೆ ಈಗ. ಥ್ಯಾಂಕ್ ಯು ಸರ್. ಅಲ್ಲ, ಶಾಂತಿಗೆ ಯಾವತ್ತೂ ಕೂಡ ನಾವು ವಿರೋಧ ಮಾಡಲೇ ಇಲ್ಲ. ನಮಗೇನಂದ್ರೆ, ಹಿಂದೂ ಧಾರ್ಮಿಕ ಉತ್ಸವಗಳು ಅತ್ಯಂತ ವಿಜೃಂಭಣೆಯಿಂದ ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧರ ತನಕ ಮಹಿಳೆಯರು ಸ್ವತಂತ್ರವಾಗಿ ಬಹಳ ನಿಷ್ಕಲ್ಮಶ ಮನಸ್ಸಿನಿಂದ ಭಾಗವಹಿಸಬೇಕು ಅನ್ನೋದೇ ನಮ್ದು ಆಶೆ ಇರುವಂತದ್ದು. ಆದ್ರೆ ನಿನ್ನೆ ಗಣೇಶೋತ್ಸವದ ಮೆರವಣಿಗೆಯಲ್ಲಿ ಹೆಣ್ಣು ಮಕ್ಕಳ ಮೇಲೆ ಈ ಸರ್ಕಾರ ಲಾಠಿ ಚಾರ್ಜ್ ಅನ್ನ ಮಾಡಿರೋದು ನೋಡಿದ್ರೆ, ಇನ್ನ ಈ ಸರ್ಕಾರದ ಅವಧಿಯಲ್ಲಿ, ಸಿದ್ದರಾಮಯ್ಯರ ಅವಧಿಯಲ್ಲಿ ಹೆಣ್ಣು ಮಕ್ಕಳು ಧಾರ್ಮಿಕ ಉತ್ಸವಗಳಿಗೆ ರಸ್ತೆಗೆ ಬರ್ಲಿಕ್ಕೆ ಸಾಧ್ಯ ಇದೆ ಅಂತ ಅನ್ಸುತ್ತೆ ನಮ್ಗೆ. ಶಾಂತಿಯನ್ನ ಸರ್ಕಾರ ಆರಂಭ ಮಾಡ್ಲಿ. ನನಗೆ ಪೂರ್ತಿ ಮಾಹಿತಿ ಇಲ್ಲ, ತಗೊಂಡೆ. ನೋಡಿ, ಸರ್ಕಾರ ಇವಿಎಂ ಮಿಷನ್ ಆರಂಭ ಆಗಿದ್ದು ಈ 1-2 ವರ್ಷದಲ್ಲಿ ಅಲ್ಲ, ಕಳೆದ ಹಲವು ವರ್ಷಗಳಿಂದ, ಹೆಚ್ಚು ಕಡಿಮೆ 2004ನಿಂದ ಇದು ಪ್ರಾರಂಭ ಆಗಿದೆ. ಅವತ್ತಿನಿಂದ ಕಾಂಗ್ರೆಸ್ ಸಾಕಷ್ಟು ಕಡೆಗಳಲ್ಲಿ ಅಧಿಕಾರಕ್ಕೆ ಬಂದಿದೆ, ಆ ರಾಜ್ಯವನ್ನ ನಡೆಸಿದ್ದಾರೆ. ಇವತ್ತು ಏಕಾಏಕಿ ಒಂದು ಮಿಷನ್ನಿನ ಬಗ್ಗೆ ಅವಹೇಳನವನ್ನು ಮಾಡುವಂಥದ್ದು, ಅದನ್ನ ಪ್ರಶ್ನೆ ಮಾಡುವಂಥದ್ದು ಒಂದು ನ್ಯಾಷನಲ್ ಪಾರ್ಟಿಗೆ ಶೋಭೆ ತರುವಂಥದ್ದಲ್ಲ. ಟೆಕ್ನಾಲಜಿಯ ಯುಗಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ನಮಗೆ ಶಿಲಾಯುಗವೇ ಬೇಕು ಅಂತೇಳಿ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಅನ್ಸಿದ್ರೆ ಇವ್ರಿಗೆ ಇನ್ಯಾರು ಬುದ್ಧಿ ಹೇಳೋದು?
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.